ಎಜಿ ನ್ಯೂಸ್ಗೆ ಸ್ವಾಗತ. ಹರಗಾಪುರ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೊಸದಾಗಿ ಎಸ್ಡಿಎಂಸಿ ನೇಮಕ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಉಂಟಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಸುರೇಖಾ ಗಂಗಾಧರ ಬಾಯಣ್ಣ ಅವರು ಅಮಾನತು ಆದ ಬಳಿಕ ನನ್ನ ಅಮಾನತಿಗೆ ಪವನ ಪಾಟೀಲ ಅವರೇ ನೇರ ಕಾರಣ ಅಂತ ಶಿಕ್ಷಕಿ ಹೇಳಿದ ವಿಚಾರವಾಗಿ ಇವತ್ತು ಹರಗಾಪುರ ಗ್ರಾಮದಲ್ಲಿ ನಡೆದು ಹೋಗಿರುವ ಬೆಳವಣಿಗೆಗಳ ಬಗ್ಗೆ ಎಸ್ಡಿಎಂಸಿ ಅಧ್ಯಕ್ಷ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷ ಈರೇಗೌಡ ಪಾಟೀಲ ಮಾತನಾಡಿ, ಬಾಯಣ್ಣ ಅವರ ಶಿಕ್ಷಕಿಗೆ ಅಮಾನತು ಮಾಡಿದವರು ಪವನ ಪಾಟೀಲ್ ಅಲ್ಲ ಮತ್ತು ಆ ದಿನ ಅವರು ಶಾಲೆಗೆ ಬಂದಿರಲಿಲ್ಲ ಮತ್ತು ಆ ಶಿಕ್ಷಕಿ ರಾಜಕೀಯ ಮಾಡದೆ ಕಾನೂನುಬದ್ಧವಾಗಿ ತನ್ನ ಸೇವೆ ಸಲ್ಲಿಸಿದ್ರೆ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗ್ತಾ ಇರಲಿಲ್ಲ. ಗುಂಪುಗಾರಿಕೆ ಮಾಡಿ ಶಾಲೆ ಹದಗೆಟ್ಟಿಸಿದ್ದಾರೆ ಎಂದು ಧೈರ್ಯವಾಗಿ ಅಮಾನತು ಆದ ಶಿಕ್ಷಕಿ ಸುರೇಖಾ ಬಾಯಣ್ಣವರ ಮೇಲೆ ಆರೋಪ ಮಾಡಿದ್ದಾರೆ ಮತ್ತು ಅಮಾನತು ಮಾಡಿದ ಶಿಕ್ಷಕಿಯ ಆರೋಪ ಮತ್ತು ಎಸ್ಡಿಎಂಸಿ ಅಧ್ಯಕ್ಷ ಈರೇಗೌಡ ಪಾಟೀಲ್ ಮಾಡುವ ಆರೋಪ ಪ್ರತ್ಯಾರೋಪಗಳ ಸತ್ಯಾಂಶ ಮಾತ್ರ ಹೊರಬರಬೇಕಾಗಿದೆ. ಏನೇ ಇರಲಿ, ಗುಂಪುಗಾರಿಕೆ ಮಾಡಿ ರಾಜಕೀಯ ಮಾಡುವುದು ಬಿಟ್ಟು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಕೂಡ ಶ್ರಮಿಸಲಿ ಅನ್ನುವುದೇ ಗ್ರಾಮಸ್ಥರ ಬೇಡಿಕೆಯಾಗಿದೆ. ಇನ್ನು ಈ ಕುರಿತು ಎಸ್ಡಿಎಂಸಿ ಅಧ್ಯಕ್ಷ ಈರೇಗೌಡ ಪಾಟೀಲ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ಎಸ್ಡಿಎಂಸಿ ಇದನ್ನ ರಚನೆ ಆಗೋದಕ್ಕಿಂತ ಪೈಲ 2 ವರ್ಷ ಆದ್ ನಾ ಈಗ ಚೇರ್ಮನ್ ಇದ್ದೀನಿ. ಈ ಸಾಲಿ ಈಗ ಚೇರ್ಮನ್ ಇದೇನ್ರ. ಆದ್ರೆ ಏನಾಗಿತ್ರಿ, ಸಾಲಿಗೆ ಈ ಗುಂಪುಗಾರಿಕೆ ಮಾಡಿ ಸಾಲಿ ಎಲ್ಲ ಹದಗೆಡ್ಸಕ್ ಕಾರಣ ಮೇಡಮ್ ಅವ್ರಿ. ಇವ್ರಿಗೆ ಮೊದಲಿಂದನೂ ನಾವ್ ಹೇಳ್ಕೊತಿದ್ರು, ಇವ್ರು ಯಾರನ್ನೂ ಇಲ್ಲಿ ರಾಜಕೀಯದವ್ರನ್ನ ಕರ್ಕೊಂಡ್ ಬರಬೇಡ್ರಿ. ಸಾಲಿಗೆ ಎಲ್ಲಾರನು ರಾಜಕೀಯದವ್ರಿಗೆ ನೋಟಿಸ್ ಕೊಡೋದು. ಎಸ್ಡಿಎಂಸಿ ಅವ್ರ ಕಿಮ್ಮತ್ತಿಲ್ಲ ಸಾಲ್ಯಾಗ. ಈಗ ಹುಡುಗರ ಬದಲ್ ನೀವು ಕೇಳತ್ತೀರಿ, ಇವ್ರು ಏನ ಮಾಡ್ರು ಸಾಲಿ ಬದಲ್ ಇದ ಮಾಡಾನಿಲ್ಲ ಮೇಡಮ್. ಸಾಲಿ ಬದಲ್ ಸಾಲಿ ಹುಡುಗರ ಎಸ್ಡಿಎಂಸಿ ಕಾಳಜಿ ಮಾಡಾನಿಲ್ಲ. ಇವ್ರು ರಾಜಕೀಯದ ಚಂದನ ಇದನ್ನೆಲ್ಲ ಮುಂದೆ ತಂದು ಇಲ್ಲಿಗೆ ಬಂದಿದ್ದಾರೆ. ಮತ್ ಮೊನ್ನೆ 105 ಮಂದಿ ಲಿಸ್ಟ್ ಇವ್ರ ಕೊಟ್ಟಿದಾರು. ಅದು ಅಲ್ದ ಬಾಯ್ಲಾ ಪ್ರಕಾರ ಇವ್ರ ರಚನೆ ಮಾಡ್ಬೇಕಂತ ಎಸ್ಡಿಎಂಸಿ ಆದೇಶ ಇದ ಐತ್ರದು. ಇವ್ರ ಹೆಚ್ಚಮ್ಮ ಮಾಡ್ಬೇಕಂತ ಐತ್ರದು. ಇವ್ರ ಬ್ಯಾರೆದವ್ರ ಬಂದ್ ಇಲ್ಲಿ ಹೇಳೋಕ್ಕಿಂತ ಇವರ ಎಸ್ಡಿಎಂಸಿ ರಚನೆ ಮಾಡ್ಬೋದಿತ್ರಲ್ಲ. ಇವರ 70 ಮಂದಿ ಕೋರಮ್ ಆಗ್ತೈತೆ ಅಂತ ಹೇಳಿದವ್ರ ಹಿಂದಿನ ಮತ್ 210 ಮಂದಿ ಬರ್ಬೇಕು, ಗಂಡ ಹೆಂಡತಿ ಬರ್ಬೇಕು, ಮತ್ತ 140 ಮಂದಿ ಆದ್ರೆ ಕೋರಮ್ ಆಗ್ತೈತೆ ಅಂತ ಹೇಳ್ತಾರ. ಹಿಂದಿನ ನಾವು ಕರ್ಕೊಂಡ್ ಬರ್ತೇವೆ ಅಂದ್ರೂ ಒಪ್ಪಂಗಿಲ್ಲ. ಮತ್ತೊಂದು ಬಿಒ ಮೇಡಮ್ ಏನ್ ಮಾಡಿದಾರ್ರಿ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಸಿದಾರ ಅಲ್ಲಿ ಶಾಲ್ಯಾಗ ಒಳಗ. ಆ ವಿಡಿಯೋ ರೆಕಾರ್ಡಿಂಗ್ ಕ್ಲಿಪ್ ತಗೊಂಡಾರ್ರಿ ಅವ್ರು. ಅಲ್ಲಿ ಯಾರು ತಪ್ಪು ಮಾಡಿದಾರಲ್ಲ ಅದಕ್ಕೆ ಶಿಕ್ಷೆ ಆಗೈತಿ. ಇವ್ರ ಏನ್ ಈಗ ಹೇಳ್ತಾರ್ರಿ, ಪವನ್ ಪೈಲ್ರ ಹೆಸರು ಹೇಳ್ತಾರ. ಪವನ್ ಪೈಲ್ರ ಶಾಲ್ಯಾಗ ಬಂದಿಲ್ಲ, ಯಾರು ಬಂದಿಲ್ಲ. ಇವ್ರ ನೇರವಾಗಿ ಪವನ್ ಪೈಲ್ ಮ್ಯಾಗ ಆರೋಪ ಮಾಡೋದು ತಪ್ಪ್ರಿ. ಇವ್ರದ್ದು ಏನೈತಿ, ಇವ್ರು ಕರೆಕ್ಟ್ ಇದ್ರ ಅದಕ್ಕೆ ಅವ್ರ ಯಾಕೆ ಸಸ್ಪೆಂಡ್ ಮಾಡ್ತಾರ್ರಿ? ಇವ್ರ ಏನ್ ಇದಾಯ್ತು, ಇವ್ರು ತಪ್ಪು ಮಾಡಿದಕ್ಕೆ ಯಾಕೆ ಸಸ್ಪೆಂಡ್ ಮಾಡ್ತಾರ? ಆಫೀಸಲ್ಲಿ ಕ್ಲಿಪ್ ಐತಿ, ನೀವ್ ಅದ್ರ ಬೇಕಾದ್ರೆ ಮಾಹಿತಿ ತಕೋಬಹುದು. ಮತ್ ಎಸ್ಡಿಎಂಸಿ ಆಗ ಇರ್ಬೇಕ್ರಿ. ಯಾರನ್ನೇ ತಂದು ಶಾಲ್ಯಾಗ ಕುಣಿಸ್ಕೊಂಡು ರಾಜಕೀಯ ಮಾಡೋದು ಅಲ್ಲ. ಕಾನೂನು ಬಾಹಿರ, ಪ್ರತಿಯೊಮ್ಮೆ ಕಾನೂನು ಬಾಹಿರ ಆಗದಾರ. ಈಗ ನಾ ಈಗಾಗಲೇ ಇದನ್ನ ಈಗ ಹಿಂದೂ ಒಮ್ಮೆ ಬಿಒ ಆಫೀಸ್ ಕಂಪ್ಲೇಂಟ್ ಮಾಡೀನ್ರಿ. ಅವಾಗೂ ಟ್ರಾನ್ಸ್ಫರ್ ಆಗಿತ್ರಿ. ಅವಾಗ ಪಾಲಕರ ಮೀಟಿಂಗ್ ಕರೆದು ಮತ್ 10 ಕರೆದು ಮಾಡಿ ಮತ್ ಇಲ್ಲೇ ಉಳ್ದಾರ್ರಿ ಇವ್ರು. ಅಂದ್ರೆ ಇವ್ರು ಸಾಲಿ ಕಲ್ಸೋಡ ಬಿಟ್ಟು ರಾಜಕೀಯ ಒತ್ತಡ್ರಿ, ಒಟ್ಟ ರಾಜಕೀಯ ಮಾಡೋದ್ರಿ. ಊರಾಗ ಬಂದ್ ಎಂದ್ ಕಾಲ್ ಇಟ್ಟಿದಾರ ಅಂದಿಂದ ರಾಜಕೀಯ ತಗೊಂಡ ಬಂದಾರ್ರಿ ಸಾಲಿಗೆ. ಇವ್ರು ಬ್ಯಾರೆದವ್ರನ್ನ ಯಾಕೆ ಕರೆಸ್ತಾರ್ರಿ? ಪಾಲಕರಲ್ಲ, ಪಂಚಾಯತಿ ಮೆಂಬರ್ ಅಲ್ಲ. ಪಂಚಾಯತಿ ಮೆಂಬರ್ ಯಾರು ಬೇರೆದವ್ರು ಇವ್ರ, ಅವ್ರನ್ನ ಬ್ಯಾರೆದವ್ರನ್ನ ಕರ್ಸೋದಿಲ್ಲಿ ಸಾಲಿಗೆ ಯಾಕೆ? ಅವ್ರ ಸಾಲಿಗೆ ಅಂತ ನೋಡ್ರಿ, ಅವ್ರ ಸಾಲಿ ಎಲ್ಲ ಈಗ ಸಾಲಿ ಎಲ್ಲಾ ಕೆಡ್ಸೋ ಉದ್ದೇಶ ಕಾರಣ ಅಂದ್ರ ಇವ್ರಿಂದನ ಕಾರಣ ರೀ. ಈ ರಾಜಕೀಯ ಆಗ್ಲಿ ಇಟ್ಟು ಯಾವಾಗೂ ಇದು ಸಮಾಧಾನ ಊರಿತ್ರಿ. ಇಲ್ಲಿಗೆ ಬಂದ್ ಹಚ್ಚೋ ಕಾರಣ ಇವ್ರ. ನೀವು ಗೌರ್ಮೆಂಟ್ ಆದೇಶ ಪ್ರಕಾರ ಕರೆಕ್ಟ್ ಇತ್ರಿ. ಮತ್ ಅವ್ರೇನ ಈಗ ಸಾಲಿ ಕಲ್ಸೋದ್ ಬಿಟ್ಟು ರಾಜಕೀಯ ಯಾಕೆ ತಂದ್ ಹಾಕೋದ್ರಿ? ಎಸ್ಡಿಎಂಸಿ ಐತಿ. ಎಸ್ಡಿಎಂಸಿ 18 ಮಂದಿ ಕಮಿಟಿ ಅವ್ರ ಅದಾರ. ಕಮಿಟಿ ಅವ್ರಿಗೆ ನೋಟಿಸ್ ಕೊಡ್ರಲ್ಲ. ಜನಪ್ರತಿನಿಧಿ ಒಬ್ರು ಪವನ್ ಪೈಲ್ರ ಹೆಸರು ಐತಿ. ಇವ್ರು ಉಳ್ದವ್ರ ಪಂಚಾಯತಿ ಮೆಂಬರ್ಗಳನ್ನ ಯಾಕೆ ಕರ್ಸ್ತಾರ್ರಿ? ಏನ್ ಉದ್ದೇಶ ರೀ? ಇವ್ರ ಬೈಲಾದಾಗ ಐತ್ರಿ ಇದ್ರ ಹೇಳ್ಬೋದ್ರಲ್ಲ. ಈಗ ನೀವು ಎಸ್ಡಿಎಂಸಿ ಹೋಗಿ ನೋಡ್ಬೋದು. ನೀವು ಪ್ರತಿಯೊಂದು ಇದ್ರಾಗ ಪ್ರತಿಯೊಂದು ಅವ್ರನ್ನ ಸಹಿ ಇದಾವ್. ಎಸ್ಡಿಎಂಸಿ ಅವ್ರು ಸಹಿ ಇಲ್ಲ ಅಲ್ಲಿ. ಎಸ್ಡಿಎಂಸಿ ಅವ್ರು ಸಹಿ ಇಲ್ಲ. ಇವ್ರು ಬರಾವ್ರಿ ಬಂದ್ ಅಲ್ಲಿ ಕೊಂಡವ್ರ. ಹೆಂಗ್ ನಡೆಯೋ ಸಾಲ್ರಿ? ಹಿಂಗ 8 ದಿವಸ ಆತ್ ಸರ್. ಇದು ಸರ್ ಕಮ್ಮಿ ಇವ್ರು ಬಂದಿಂದ 2.5 ವರ್ಷ ಆತ್. ಇದ ಐತ್ರಿ ಸಾಲಿ. ನೀವು ಅವಾಗ ನಾ ಈಗಾಗಲೇ ಬಿಒ ಮೇಡಮ್. ವಿನಾಯಕ ಬೋಸ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.